ಹಲೋ ನಮಸ್ತೆ. ಥರ್ಮೋಕೋಲ್ ಉಪಯೋಗಿಸಿ ನಾನಾ ಥರದ ಕಲಾಕೃತಿಗಳನ್ನು ಮಾಡುವುದನ್ನು ನೀವು ಮಸ್ತು ನೋಡಿರಬಹುದು. ಸೊ ನಾನು ಇವತ್ತು ಥರ್ಮೋಕೋಲ್ ಉಪಯೋಗಿಸಿ ಜೀಸಸ್ನ ಲಾಸ್ಟ್ ಸಫರ್ ಕಲಾಕೃತಿಯು ಮಾಡಲಿದ್ದೇನೆ. ಈ ಕಲಾಕೃತಿಯು 5x8 ಫೀಟ್ ಅಷ್ಟು ದೊಡ್ಡದಾಗಿರುತ್ತದೆ. ಇಷ್ಟು ದೊಡ್ಡ ಥರ್ಮೋಕೋಲ್ ಮಾರ್ಕೆಟಲ್ಲಿ ಸಿಗುವುದಿಲ್ಲ. ಅದಕ್ಕಾಗಿ 2x4 ಥರ್ಮೋಕೋಲ್ ತಂದು ಅದನ್ನು ಜಾಯಿಂಟ್ ಮಾಡಿ ನಮಗೆ ಬೇಕಾದಷ್ಟು ದೊಡ್ಡ ಸೈಜನ್ನು ಜಾಯಿಂಟ್ ಮಾಡಿ ಮಾಡಬೇಕಾಗುತ್ತದೆ. ಮೊದಲಿಗೆ ಥರ್ಮೋಕೋಲ್ ಜಾಯಿಂಟ್ ಮಾಡಿ ಅದರ ಮೇಲೆ ನಮಗೆ ಬೇಕಾದ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಸ್ಕೆಚ್ ಹಾಕಿ, ಸ್ಕೆಚ್ ನಂತರ ಬ್ಯಾಕ್ಗ್ರೌಂಡನ್ನು ನಾವು ಮೊದಲು ಡೀಪ್ ಮಾಡ್ತಾ ಹೋಗಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ಮೊದಲು ಬ್ಯಾಕ್ಗ್ರೌಂಡ್ ಡೀಪ್ ಕೆತ್ತನೆ ಮಾಡಿದ ನಂತರ ಬ್ಯಾಕ್ಗ್ರೌಂಡಿಗೆ ಯಾವ ಡಿಸೈನ್ ಬೇಕು ಸೊ ಅದನ್ನು ನಾವು ಸ್ಕೆಚ್ ಹಾಕಿ ಸೊ ಅದಕ್ಕೆ ನಾವು ಕಾರ್ವಿಂಗನ್ನು ಡಿಸೈನನ್ನು ಮಾಡ್ತಾ ಹೋಗಬೇಕಾಗ್ತದೆ. ಇದು ತುಂಬ ದೊಡ್ಡದಾದ ಕಲಾಕೃತಿ, ಆದ್ದರಿಂದ ನನ್ನ ಫ್ರೆಂಡ್ ಸಾರಿಶ್ ನನಗೆ ಹೆಲ್ಪಿಗೆ ಬಂದಿದ್ದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಲಾಕೃತಿ ಹೇಗೆ ಆಗ್ತಾ ಉಂಟಂತ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಡೀಪ್ ಮಾಡ್ತಾ ಹೋಗಬೇಕು. ಥರ್ಮೋಕೋಲ್ ಆದ ಕಾರಣ, ಥರ್ಮೋಕೋಲ್ ತುಂಬ ಸ್ಮೂತ್ ಇರುವ ಕಾರಣ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಡೀಪ್ ಮಾಡ್ತಾ ಹೋಗಬೇಕು. ಇದೀಗ ಸಂಪೂರ್ಣ ಕಲಾಕೃತಿ ಆಲ್ಮೋಸ್ಟ್ ಮೇಲಿಂದ ಮೇಲೆ ಆಗಿದೆ, ಕೆಳಗಿನ ಪೊಸಿಷನ್ ಸಮೇತ ಕಂಪ್ಲೀಟ್ ಆಗಿದೆ. ಇನ್ನು ನಮಗೆ ಬೇಕಾದ ಹಾಗೆ ಡೀಪ್ ಮಾಡ್ತಾ ಹೋಗಬೇಕು, ಫಿನಿಶಿಂಗ್ ಕೊಡ್ತಾ ಹೋಗಬೇಕು. ಇನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಆಗಿ ಮುಖವಾದರೆ ಮುಖದ ಒಂದು ಶೇಪ್ ಬರುವ ಹಾಗೆ ಸ್ಲೋಲಿ ಡೆಪ್ತ್, ಮೂಗು ಮತ್ತು ಅದರದ್ದೆಲ್ಲ ಡ್ರೆಸ್ ಎಷ್ಟು ಡೀಪ್ ಬೇಕು ಸೊ ಅದನ್ನು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ತಾ ಹೋಗ್ಬೇಕು. ಥರ್ಮೋಕೋಲ್ ಆದ ಕಾರಣ ಜಾಗ್ರತೆಯಿಂದ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇದ್ದರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇದಕ್ಕೊಂದು ಮರದ ಬೀಡಿಂಗ್ ಕೊಟ್ಟರೆ ಒಳ್ಳೆಯದು. ಅಂದರೆ ಎಡ್ಜಸ್ ಎಲ್ಲ ಥರ್ಮೋಕೋಲ್ ಸ್ಮೂತ್ ಆದ ಕಾರಣ ಅದಕ್ಕೆ ಸ್ವಲ್ಪ ಬಲ ಬೇಕಾಗ್ತದೆ. ಹಾಗಾಗಿ ಒಂದು ಫ್ರೇಮಿಂಗ್ ಮರದ್ದು ಮಾಡಿದರೆ ಒಳ್ಳೆಯದು. ಮರದ ಬೀಡಿಂಗ್ ಹಾಕಿದ ನಂತರ ಶೈನಿಂಗ್ ಪೇಪರ್ ಉಪಯೋಗಿಸಿ ಎಲ್ಲವನ್ನು ಸ್ಮೂತ್ ಮಾಡಬೇಕು. ಮುಖ ಅಥವಾ ಡ್ರೆಸ್ ಎಲ್ಲ ಮೆಲ್ಲ ತಿಕ್ಕಿ ಸ್ಮೂತ್ ಮಾಡಿದರೆ ಒಳ್ಳೆ ಸ್ಮೂತ್ ಬರ್ತದೆ. ಶೈನಿಂಗ್ ಪೇಪರ್ ತಿಕ್ಕಿ ಆದ ನಂತರ ಸ್ಮೂತ್ ಆದ ನಂತರ ಅದರ ಮೇಲೆ ಒಂದು ಕೋಟಿಂಗ್ ಅಪ್ಲೈ ಮಾಡಿದರೆ ಒಳ್ಳೆಯದು. ನಾನಿಲ್ಲಿ ಫೆವಿಕೋಲನ್ನು ಅಪ್ಲೈ ಮಾಡುತ್ತಿದ್ದೇನೆ. ನಾನು ಫೆವಿಕೋಲ್ 2-3 ಸಲ ಅಪ್ಲೈ ಮಾಡಿ ಅದು ಸ್ವಲ್ಪ ದಪ್ಪ ಬರುವ ಹಾಗೆ, ಅಂದರೆ ಥಿಕ್ನೆಸ್ ಮೇಲ್ಗಡೆ ಥಿಕ್ನೆಸ್ ಬರುವ ಹಾಗೆ ಟ್ರೈ ಮಾಡಿದ್ದೇನೆ. ಹಾಗೆ ಅದರ ನಂತರ ಡಿಸ್ಟೆಂಪರ್ ಇಲ್ಲವೇ ಇನ್ಯಾವುದು ವಾಟರ್ ಬೇಸ್ ಪೇಂಟನ್ನು ಅಪ್ಲೈ ಮಾಡಿದೆ. ಇನ್ನೂ ದಪ್ಪ ಬರ್ತದೆ. ಯಾಕೆ ಹೇಳಿದರೆ ಥರ್ಮೋಕೋಲ್ ಸ್ಮೂತ್ ಆದ ಕಾರಣ ಅದಕ್ಕೆ ಮೇಲಿಂದ ಕೋಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಅದ ನಂತರ ಮನೆಗೆ ಉಪಯೋಗಿಸುವ ಪ್ರೈಮರ್ ನಾನು ಅದರ ಮೇಲೆ ಅಪ್ಲೈ ಮಾಡಿದ್ದೇನೆ. ಪ್ರೈಮರನ್ನು ಎಷ್ಟು ಸಲ ಅಪ್ಲೈ ಮಾಡಿದರೆ ಒಳ್ಳೆಯದು. ಯಾಕೆ ಹೇಳಿದರೆ ತುಂಬ ದಪ್ಪ ಆದರೆ ಒಳ್ಳೆಯ ಥರ್ಮೋಕೋಲ್ ಆದ ಕಾರಣ ಮೇಲಿನ ಕೋಟಿಂಗ್ ಸ್ವಲ್ಪ ಗಟ್ಟಿಯಾದರೆ ಒಳ್ಳೆಯ ಥರ್ಮೋಕೋಲ್ ಸ್ವಲ್ಪ ಬಾಳಿಗೆ ಬರ್ತದೆ. ಇಲ್ಲದ ಸ್ವಲ್ಪ ಎಂಥದ್ದು ತಾಗಿದರೆ ಅದಕ್ಕೆ ಗಾಯ ಆಗೋದು ಜಾಸ್ತಿ. ಹಾಗಾಗಿ ನಾನು 2-3 ಸಲ ಪ್ರೈಮರನ್ನು ಹಾಕಿ ಮೇಲಿನ ಲೇಯರ್ ಸ್ವಲ್ಪ ಗಟ್ಟಿ ಮಾಡಿದ್ದೇನೆ. ಸೊ ಇಲ್ಲಿ ನೋಡ್ಬೋದು, ಒಂದು ಪ್ರೈಮರ್ ಫಿನಿಶ್ ಆದ ನಂತರ ಸೊ ಈ ರೀತಿ ತೋರುತ್ತದೆ. ಒಂದು ಮರದ ಫೀಲ್ ಕೊಡಲಿಕ್ಕೆ ಒಂದೇ ಕಲರನ್ನು ಉಪಯೋಗಿಸ್ತೇನೆ, ಮರದ ಕೆತ್ತನೆ ಥರ ಬರುವ ಹಾಗೆ. ಸೊ ಇದ ನಂತರ ಇದಕ್ಕೆ ಇನ್ನು ನಾವು ಡೀಪ್ ಕಲರ್, ಲೈಟ್ ಮತ್ತು ಡೆಪ್ತ್ ಬರುವ ಹಾಗೆ ಪೇಂಟಿಂಗ್ ಮಾಡಬೇಕು. ಅದ ನಂತರ ಪೇಂಟ್ ಮಾಡಲು ನಾವು ಬ್ರಷ್ಗಿಂತ ಸ್ಪ್ರೇ ಗನ್ ಯೂಸ್ ಮಾಡಿದರೆ ತುಂಬ ಸ್ಮೂತಾಗಿ ಬರುತ್ತದೆ. ಸೊ ಹಾಗಾಗಿ ನಾನಿಲ್ಲಿ ಸ್ಪ್ರೇಯನ್ನು ಯೂಸ್ ಮಾಡುತ್ತಿದ್ದೇನೆ. ಸೊ ಮೊದಲಿಗೆ ನಾವು ಡೀಪ್ ಮಿಡ್ ಟೋನ್ ನಾವು ಕೊಟ್ಟೇವೆ. ಸೊ ಇನ್ನು ಡೆಪ್ತಿಗಾಗಿ ಡೀಪ್ ಟೋನನ್ನು ಅಪ್ಲೈ ಮಾಡುತ್ತೇನೆ. ಸೊ ಎಲ್ಲೆಲ್ಲಿ ಡೀಪ್ ಉಂಟು, ಎಲ್ಲೆಲ್ಲಿ ಡೆಪ್ತ್ ಬರಬೇಕು ಸೊ ಅಲ್ಲೆಲ್ಲಿ ಡೀಪ್ ಕಲರನ್ನು ಅಪ್ಲೈ ಮಾಡ್ತಾ ಹೋಗೋದು. ಸ್ಪ್ರೇ ಗನ್ನಲ್ಲಿ ಸಣ್ಣದಾದ ಸ್ಪ್ರೇ ಗನ್ ಸಿಗುತ್ತದೆ. ಸೊ ಅದನ್ನು ಉಪಯೋಗಿಸಿ ಎಲ್ಲಿ ಬೇಕು ಎಷ್ಟು ಬೇಕು ಸ್ಲೋಲಿ ಆಗಿ ಸ್ಪ್ರೇ ಮಾಡ್ತಾ ಹೋಗ್ಬೋದು.
ಮುಖ ಮತ್ತು ಬಟ್ಟೆಗೆ ಲೈಟ್ ಹೇಗೆ ಬೀಳ್ತದೆ ಅದರ ಪ್ರಕಾರ ಡೆಪ್ತ್ ಥರ ಸ್ಪ್ರೇ ಮಾಡ್ತಾ ಹೋಗೋದು. ಟೇಬಲಿಗೆ ಮತ್ತು ಅವರ ಹ್ಯಾರಿಗೆ ಮುಖಕ್ಕೆ ಹೇಗೆ ಬೇಕು ಲೈಟು, ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ಸ್ಪ್ರೇ ಮಾಡಿದರೆ ಒಳ್ಳೆಯದು. ನಾವಿಲ್ಲಿ ಮರದ ಫೀಲ್ ಬರುವ ಕಾರಣ ಒಂದೇ ಕಲರನ್ನು ಉಪಯೋಗಿಸಿ ಬ್ರೌನ್ ಕಲರಲ್ಲಿ ನಾವು ಟೋಟಲ್ ಈ ಆರ್ಟನ್ನು ಫಿನಿಶ್ ಮಾಡೋದು. ಬ್ರೌನಲ್ಲಿ ಡೀಪ್ ಮತ್ತು ಲೈಟ್ ಮತ್ತು ಮಿಡ್ ಟೋನ್ 3 ಟೋನ್ ಯೂಸ್ ಮಾಡಿ ಇದಕ್ಕೆ ವರ್ಕ್ ಮಾಡೋದು. ಸೊ ಫೈನಲಿ ನಮ್ಮ ಥರ್ಮೋಕೋಲ್ ವರ್ಕ್ ಫಿನಿಶ್ ಆಗ್ತಾ ಬಂತು. ಸೊ ಫೈನಲ್ ಈ ಥರ ತೋರ್ತದೆ. ಒಂದು ಮರದ ಕಲಾಕೃತಿ ಥರ ತೋರ್ತದೆ. ಥರ್ಮೋಕೋಲ್ ವರ್ಕ್ ಆದ ಕಾರಣ ಇದು ಗೋಡೆ ಮೇಲೆ ಇಡಲಿಕ್ಕೆ ತುಂಬ ಹಗುರವಾಗ್ತದೆ. ಸೊ ಇಲ್ಲಿ ತಗೊಂಡೋಗ್ಲಿಕ್ಕೆ ಸಹ ಹಗುರ. ಇದೇ ಮರದ ಕೆತ್ತನೆ ಮಾಡೋದಿದ್ದರೆ ತುಂಬ ಕಷ್ಟ ಮತ್ತು ತುಂಬ ಭಾರವಿರುತ್ತದೆ. ಥರ್ಮೋಕೋಲ್ ಆದ ಕಾರಣ ಇದು ಸ್ಮೂತ್ ಆದ ಕಾರಣ ಮಾಡಲು ಈಸಿ ಮತ್ತು ತುಂಬ ಹಗುರವಾಗಿರುತ್ತದೆ. ಫೈನಲಿ ನನ್ನ ಥರ್ಮೋಕೋಲ್ ವರ್ಕ್ ಫಿನಿಶ್ ಆಗಿದೆ. ಈ ವರ್ಕ್ ಹೇಗೆ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.